ಯಾಕಂದ್ರೆ ಟ್ರಂಪ್ ಈಗಾಗಲೇ ಬಂದಿದ್ದಾರೆ ಎಲ್ಲ ನಿಮ್ಗೆ ಗೊತ್ತದ. ನಮ್ಮ ಸ್ನೇಹಿತ ಮೋದಿ ಅವ್ರ ಸ್ನೇಹಿತ ಅಮೇರಿಕಾದ ಅಧ್ಯಕ್ಷರು 20ನೇ ತಾರೀಕಿಗೆ ಆಗ್ತಾರೆ. ಅವ್ರು ಬಂದ ತಕ್ಷಣ ಇನ್ನೂ ಟ್ಯಾರಿಫ್ ಹೆಚ್ಚಾಗೋದಿಲ್ಲ. ನಮ್ಮ ಎಕ್ಸ್ಪೋರ್ಟ್ ಮಾಡುವಂಥ ವಸ್ತುಗಳ ಮೇಲೆ ಇನ್ನೂ ಟ್ಯಾಕ್ಸ್ ಇರೋರು ಇದ್ದಾರೆ. ಅವ್ರು ಅಂದ್ರೆ ಅವು ಬರಲೇಬಾರದಪ್ಪ ಅನ್ನುವಂಗೆ ಅದು ಅವರು ಬಂದು ನಮ್ಗೆ ನಮ್ಮಲ್ಲಿ ಬರ್ತಾವೆ ಅವು ಸಿಕ್ಕಾಪಟ್ಟೆ ಟ್ಯಾಕ್ಸ್. ಅಂದ್ರೆ ಹೇಳೋ ಅರ್ಥ ಏನಪ್ಪ ಅಂತಂದ್ರೆ ಎಲ್ಲ ನಾವು ಎಕ್ಸ್ಪೋರ್ಟ್ ಮಾಡೋದು ಭಾಳ ಕಡಿಮೆ ಆಗ್ಲಿಕ್ಕೆ ರೀ. ಎಕ್ಸ್ಪೋರ್ಟ್ ಮಾಡಿದಾಗಲ್ರಿ ನಮ್ಗೆ ಬರುವಂಥ ದುಡ್ಡು ಬರೋದು. ಎಕ್ಸ್ಪೋರ್ಟ್ ಮಾಡಲಿಕ್ಕೆ ದುಡ್ಡು ಎಲ್ಲಿದು ಬರ್ತದೆ. ಮತ್ತು ನಾವು ಎಲ್ಲವೂ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ವಿ. ಇಂಪೋರ್ಟ್ ಮಾಡೋದ್ರಿಂದಾಗೆ ನಮ್ಮ ನಾಣ್ಯವನ್ನು ನಾವು ಕೊಡಬೇಕಾಗ್ತದೆ, ನಮ್ಮ ಹಣವನ್ನು ಕೊಡಬೇಕಾಗ್ತದೆ. ಹಣದ ಮೌಲ್ಯ ಆಟೋಮೆಟಿಕ್ಕಾಗಿ ಅಪಮೌಲ್ಯಗೊಳ್ತದೆ. ಹೀಗಾಗಿ ಇವತ್ತು 87 ರೂಪಾಯಿ ಆಗಿದೆ ಒಂದು ಡಾಲರಿಗೆ. ಇದೇ ಮುಂದುವರೆದ್ರೆ ಸಹಜದ. ಇಲ್ಲಂತ ನೋಡ್ರಿ ನಾವು ಏನಪ್ಪ ಅಂದ್ರೆ ನಮ್ಮ ಅಧಿಕಾರದಲ್ಲಿದ್ದಂಥ ನಮ್ಮ ಸರ್ಕಾರಗಳು ಏನು ಮಾಡ್ಲಿಕ್ಕಿದ್ದಪ್ಪ ಅಂದ್ರೆ ಗೆಲ್ಲೋದು ಮುಖ್ಯಪ್ಪ ನಾವು ರಾಜಕೀಯವಾಗಿ. ಮುಂದೇನಾಗ್ತದೆ. ಆದರೆ ಅರ್ಥವ್ಯವಸ್ಥೆ ಹಂಗಿಲ್ಲ. ಅರ್ಥವ್ಯವಸ್ಥೆ ನೀವು ಗೆಲ್ಲಿಸ್ಬೇಕಾದ್ರೆ ನೀವು ಬುದ್ಧಿವಂತರಿರಬೇಕು. ಬುದ್ಧಿವಂತರಷ್ಟೇ ಅಲ್ಲ, ಈ ದೇಶದ ನರನಾಡಿಗಳು ಅರ್ಥ ಮಾಡ್ಕೊಂಡಿರ್ಬೇಕು. ಅಂದಾಗ ಮಾತ್ರ ಸಾಧ್ಯದ. ಅರ್ಥ ಮಾಡ್ಕೊಂಡು ಪರಿಹಾರ ಹುಡುಕುವಂಥದ್ದಿರಬೇಕು. ಬರೀ ಬಾಯಲ್ಲಿ ಹೇಳೋದಲ್ಲ ಗುಡ್ ಗವರ್ನೆನ್ಸ್ ಅಂತೇಳಿ. ಅದನ್ನು ಮೀರಿದಂಥದ್ದು. ಅದಕ್ಕಾಗಿ ಇವತ್ತು ಮೋದಿಯವರು ಪೊಲಿಟಿಕಲ್ ಎಕಾನಮಿ ಮಾಡಲಿಕ್ಕೆ ಹೊರಟಿದ್ದಾರೆ. ನಾವು ಹೇಳೋದು ಸುಳ್ಳುಗಳ ಮೇಲೆ ಸುಳ್ಳು ನಂಬಿಸ್ಲಿಕ್ಕೆ ಪ್ರಯತ್ನ ಮಾಡೋದು. ಅದು ಎಲ್ಲಿಯೂ ನಂಬ್ತಾ ಇದ್ದಾರೆ. ಇವರು ಉದ್ಯೋಗ ಇಲ್ಲಲ್ಲ, ಸೃಷ್ಟಿ ಆಗ್ತಾಯಿಲ್ಲ. ಯಾವ ಪ್ಲ್ಯಾನ್ ರೂಪ ಮಾಡಿದ್ದಾರೆ ಉದ್ಯೋಗ ಸೃಷ್ಟಿಗೆ? ಎಂಥ ಪ್ಲ್ಯಾನ್ ರೂಪ ಮಾಡ್ತಾ ಇದ್ದಾರೆ ಇವರು? ಮಾಡಿದ್ದು ಇಲ್ಲಿವರೆಗೆ ಕಾರ್ಪೊರೇಟ್ ಪ್ಲ್ಯಾನ್ ಅಂತ. ಕಾರ್ಪೊರೇಟ್ಗಳಿಗೆ ಇಡೀ ಇಂಡಸ್ಟ್ರಿಗಳೆಲ್ಲ ಆಫೀಸ್ ಹೋಗ್ಬಿಡೋದು. ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಇನ್ನುಳಿದೆಲ್ಲ ಕೋರ್ ಸೆಕ್ಟರ್ನೆಲ್ಲ ಅವ್ರ ಕೈ ಕೊಟ್ಬಿಡೋದು. ವಿದ್ಯುತ್ ಅವ್ರ ಕೈಗೆ, ಖನಿಜರು ಅವ್ರ ಕೈಗೆ, ಕಬ್ಬಿನ ಅವ್ರ ಕೈಗೆ, ಮತ್ತೊಂದು ಅವ್ರ ಕೈಗೆ, ಕಾಡು ಅವ್ರ ಕೈಗೆ, ನೀರು ಅವ್ರ ಕೈಗೆ, ನಾವು ಅವ್ರ ಕೈಯಾಗ ಒಪ್ಪಿಸಿ ಅವರೆಲ್ಲ ನಮ್ಮ ಉದ್ಯೋಗ ಕೊಡ್ತಾರೆ. ಆ ಉದ್ಯೋಗ ಎಷ್ಟು ಉದ್ಯೋಗ ಕೊಟ್ಟರು ಈಗ ಸಾಕಷ್ಟು ಚರ್ಚೆ ಮಾಡಿರೋ. ಒಬ್ಬ ಅದಾನಿಯವರು 38-40 ಸಾವಿರ ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ ಇವತ್ತು. ನಾವು ಅವ್ರಿಗೆ ಮತ್ತು ಅವ್ರ ಜೊತೆಗಾರರಿಗೆ 32 PSUಗಳನ್ನು ಕೊಟ್ಟಿವಿ. ಅವರು 13 PSUಗಳನ್ನು ತೊಗೊಂಡಿದ್ದಾರೆ. PSU ಅಂದರೆ ಪಬ್ಲಿಕ್ ಸೆಕ್ಟರಲ್ಲಿ ಬರ್ತಿರುವಂಥ ಉದ್ಯಮಿಗಳು. ಅವನ್ನ ತೊಗೊಂಡಿದ್ದಾರೆ. ನಾವು ಲಾಭ ಮಾಡಿ ತೋರಿಸ್ತೀವಿ, ಉದ್ಯೋಗ ಕೊಡ್ತೀವಿ ಅಂತೇಳಿ ಇವತ್ತೆಲ್ಲರೂ ಡಾಮಾಡೋರು. ಇನ್ನು ಅಗ್ರಿಕಲ್ಚರ್ ಒಂದು ಒಕ್ಕಲ್ತನ ಕೊಡುವ ಲೆಕ್ಕದಲ್ಲಿದ್ದಾರೆ ಅವ್ರ ಕೈಯಾಗ. ದೇಶ ಆರ್ಥಿಕ